ಎಲ್ಲರ ಮನೆಯಲ್ಲಿ ಇರುವಂಥ ಈ ಒಂದು ಸಮಸ್ಯೆ, ಹಾಗೆ ಕೆಲವೊಂದು ಹೆಣ್ಮಕ್ಳಿಗೆ ತುಂಬ ವಿಪರೀತವಾಗಿ ಕಾಡ್ತಾ ಇರುವಂಥ ಈ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ನೋಡ್ಕೋಣ. ಹಾಗೆ ಇವರು ಒಬ್ಬರು ನನಗೆ ಕಮೆಂಟನ್ನು ಹಾಕಿದ್ರು, ನೀವೇ ನೋಡ್ತಾ ಇರ್ಬೋದು. ಗಂಡ ಮಾತು ಕೇಳ್ತಾ ಇಲ್ಲ ಒಂದು, ಹಾಗೆ ಮತ್ತು ಸಿಟ್ಟು ಜಾಸ್ತಿ ಮಾಡ್ತಾ ಇದ್ದಾರೆ. ಸಿಟ್ಟು ಜಾಸ್ತಿ ಬರುತ್ತೆ, ಮಾತು ಕೇಳಲ್ಲ ಅಂತಂದರೆ, ಇವಾಗ ಹೊರಗಡೆ ದುಡಿಯೋಕ್ಕೆ ಹೋಗಿರ್ತಾರೆ. ದುಡಿಯೋಕ್ಕೆ ಹೋದಾಗ ಸ್ವಲ್ಪ ಅಲ್ಲಿ ಕಿರಿಕಿರಿ ಆಗಿರುತ್ತೆ. ಮನೆಗೆ ಬಂದಮೇಲೆ ನಾವೇನಾದ್ರೂ ಹೇಳಿದ್ರೆ ಇನ್ನೂ ವಿಪರೀತ ಕಿರಿಕಿರಿ ಅನಿಸುತ್ತೆ. ಹಾಗಾಗಿ ಸಿಟ್ಟು ಒಂದು ಬರುತ್ತೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹೊರಗಡೆ ಹೋಗಿ ದುಡಿದು ಬಂದಮೇಲೆ ಅದರ ಒಂದು ಕಷ್ಟ ಇರುತ್ತೆ ನೋಡಿ. ತುಂಬಾ ಮನೆಗೆ ಬಂದಮೇಲೆ ಒಂದು ಸಮಾಧಾನ, ನೆಮ್ಮದಿ, ಖುಷಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಮನೆಗೆ ಬಂದ ಮೇಲೆ ಅವರಿಗೆ. ಯಾಕಂದರೆ ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಸಮವಾಗಿ ದುಡಿಯೋದ್ರಿಂದ ಇಬ್ಬರಿಗೂ ಕೂಡ ಆ ಒಂದು ತಾಳ್ಮೆ, ಸಮಾಧಾನ ಬೇಕೇ ಬೇಕು. ಇವಾಗ ನಾನು ದುಡಿದು ಬಂದಿದ್ದೀನಂತ ಗಂಡ ಹೆಂಡತಿ ಮೇಲೆ ರೇಗೋದು, ಹೆಂಡತಿ ದುಡಿದು ಬಂದಿದ್ದೀನಂತ ಗಂಡನ ಮೇಲೆ ರೇಗೋದು, ಹೀಗಾದಾಗ ದುಡಿಮೆ ಒಂದೇ ಇರುತ್ತೆ. ಆ ತಾಳ್ಮೆ ಮತ್ತು ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಯಾವುದು ಕೂಡ ಇದು ಉಳಿಯಲ್ಲ ಗಂಡ ಹೆಂಡತಿ ನಡುವೆ. ಇದು ಎಲ್ಲವನ್ನೂ ಕೂಡ ಸತ್ತೋಗುತ್ತೆ. ಯಾಕಂದರೆ ನಾವು ದುಡಿತಾ ಇದ್ದೀವಿ ಅನ್ನೋದು ಬಿಟ್ಟು, ದುಡಿದು ಮನೆಗೆ ಬಂದ ಮೇಲೆ ನಾವು ಹೆಂಗಿರಬೇಕು ಹಾಗೆ ಇರಬೇಕು. ಗಂಡನಾಗಿರ್ಬೇಕು, ಹೆಂಡತನಾಗಿರ್ಬೇಕು. ಶತ್ರುಗಳ ಥರ ಇಲ್ಲಿ ಆಡಬಾರ್ದು. ಯಾಕಂದರೆ ಹೆಂಡತಿನೂ ದುಡಿದು ಬಂದಾಗ, ಗಂಡನೂ ದುಡಿದು ಬಂದಾಗ, ಇಬ್ಬರು ಸಮವಾಗಿ ದುಡಿದಾಗ ಇಬ್ಬರು ಸಮವಾಗಿ ಖುಷಿಯಿಂದ ಮಾತಾಡಿಕೊಂಡು ನೆಮ್ಮದಿಯಿಂದ ಇರಬೇಕು. ಜಗಳ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇನ್ನು ಯಾರಾದರೂ ಒಬ್ಬರು ಕೋಪ ಮಾಡಿಕೊಂಡು ಒಬ್ಬರು ಸಿಟ್ಟಿಗೆ ಬಂದಾಗ ಇನ್ನೊಬ್ಬರು ತಾಳ್ಮೆಯಿಂದ ಸಮಾಧಾನದಿಂದ ಇದ್ದರೆ ತುಂಬಾ ಒಳ್ಳೆಯದು. ಯಾಕಂದರೆ ಇವಾಗ ನೋಡಿ, ಒಬ್ರಿಗೆ ಒಂದು ಸಿಟ್ಟನ್ನು ಅರ್ಥ ಮಾಡಿಕೊಂಡು ಅದನ್ನು ಸಂಭಾಳಿಸ್ಕೊಂಡು ಅದನ್ನು ತಾಳ್ಮೆಯಿಂದ ಇಟ್ಕೊಳ್ಳೋದು ಗೊತ್ತಿರುತ್ತೆ. ಇನ್ನೊಬ್ಬರಿಗೆ ಸಿಟ್ಟು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅವರಿಗೆ ರೇಗಾಡದ ಮೇಲೆ ಅವರಿಗೆ ಸಿಟ್ಟನ್ನು ಕಂಟ್ರೋಲ್ ಆಗುತ್ತೆ. ಈ ರೀತಿ ಇರುತ್ತೆ. ಯಾಕಂದರೆ ಎಲ್ಲರ ಮನಸ್ಥಿತಿ, ಮೈಂಡು ಎಲ್ಲ ಒಂದೇ ಥರ ಇರಲ್ಲ, ಬೇರೆ ಬೇರೆ ಆಗಿರುತ್ತೆ. ಅಂದರೆ ನಾವು ಎದುರುಗಡೆ ಇರೋರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿರುತ್ತೆ. ಗಂಡ ಅಥವಾ ಹೆಂಡತಿ ಯಾರಿಗಾದರೂ ಒಬ್ಬರಿಗೆ ಇದರಲ್ಲಿ ಕೋಪ, ಸಿಟ್ಟು ಜಾಸ್ತಿ ಅನ್ನೋದಿದ್ದರೆ ಅದರಲ್ಲಿ ಒಬ್ಬರು ಏನು ಮಾಡಬೇಕಂದ್ರೆ ಸಮಾಧಾನದಿಂದ ಇರಬೇಕು. ಗಂಡ ಜಾಸ್ತಿ ಕೋಪ ಮಾಡ್ಕೊಂಡಾಗ ಹೆಂಡತಿ ಸಮಾಧಾನವಾಗಿ, ಅಥವಾ ಹೆಂಡತಿ ಜಾಸ್ತಿ ಕೋಪ ಮಾಡ್ಕೊಂಡಾಗ ಗಂಡ ಸಮಾಧಾನವಾಗಿ, ಈ ರೀತಿ ಇರೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಮತ್ತು ನಾನು ಈಗ ಹಿಂದಿನ ವಿಡಿಯೋದಲ್ಲಿ ತುಂಬಾ ಹೇಳಿದ್ದೀನಿ, ಮತ್ತು ಕೆಲವೊಂದು ವಿಡಿಯೋಗಳನ್ನ ಹಾಕಿದ್ದೀನಿ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಕಿರಿಕಿರಿಗೋಸ್ಕರ ಮಂತ್ರಗಳು ಅಥವಾ ಪೂಜೆಗಳು ಹೇಳಿದ್ದೀನಿ. ಅದ್ಯಾವುದು ನೀವು ನೋಡಿಲ್ಲ ಅಂದರೆ ಖಂಡಿತ ಇದರಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ನೀವು ಕೂಡ ನೋಡಿ, ನಿಮಗೂ ಒಂದು ಅನುಕೂಲ ಆಗ್ಬೋದು ಅದನ್ನು. ಹಾಗೆ ಇಲ್ಲಿ ಮೇನಾಗಿ ನಾವು ಪೂಜಾ ಮಂತ್ರ ಅನ್ನೋದಕ್ಕಿಂತ ಇಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಗಂಡ ಹೆಂಡತಿ ಅಂದು ಬರೀ ದುಡಿದು ಸಂಸಾರ ಮಾಡೋದು ಅಥವಾ ದುಡ್ಡು ಸಂಪಾದನೆ ಮಾಡೋದು, ನಾವು ದುಡಿತಾ ಇದ್ದೀವಿ ಅನ್ನೋ ನಮ್ಮ ದಿಮಾಕು, ಇದು ಯಾವುದು ನಮಗೆ ಇರಬಾರ್ದು. ಅಂದರೆ ನಮ್ಮ ಸಂಸಾರಕ್ಕೆ ಬೇಕಂತ ನಾವು ದುಡಿತಾ ಇರೋದು, ದುಡ್ಡು ಬೇಕಂತಾನೆ ದುಡಿತಾ ಇರೋದು. ಅದರಲ್ಲಿ ನೆಮ್ಮದಿ, ಖುಷಿ ಮತ್ತು ಶಾಂತಿ ಮನುಷ್ಯನಲ್ಲಿ ಎಲ್ಲವನ್ನು ಅಲ್ಲಿ ಇರಬೇಕು. ಆವಾಗಲೇ ನಾವು ದುಡ್ಡು ಸಂಪಾದನೆ ಮಾಡೋದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಖುಷಿನೇ ಇಲ್ಲ ಅಂದರೆ ಎಷ್ಟೇ ದುಡ್ಡಿದ್ರೂ ವೇಸ್ಟು. ಎಷ್ಟು ದುಡಿದ್ರೂ ಏನೂ ಪ್ರಯೋಜನ ಇಲ್ಲ, ಅಥವಾ ದುಡ್ಡಿದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ಮೇಯ್ನಾಗಿ ಫಸ್ಟು ನೀವು ಎಷ್ಟು ದುಡಿತೀರಾ ಅಥವಾ ನಿಮಗೆ ಏನು ಆಗ್ತಾಯಿದೆ ಅನ್ನೋದಕ್ಕಿಂತ ನೀವು ಗಂಡ ಹೆಂಡತಿ ಮೊದಲು ಅರ್ಥ ಮಾಡಿಕೊಂಡು ಆ ನೆಮ್ಮದಿಯನ್ನು ಫಸ್ಟು ನೀವು ಮನೆಯಲ್ಲಿ ಇರಬೇಕು. ನೆಮ್ಮದಿ ಇಲ್ಲ ಅಂದರೆ ಮನೆಯೇ ಅನ್ನಿಸ್ಕೊಳ್ಳಲ್ಲ. ಹಾಗೆ ಜೀವನನೇ ಒಂಥರ ಬೇಸರವಾಗಿಬಿಡುತ್ತೆ. ಹಾಗಾಗಿ ಮೊದಲು ಗಂಡ ಹೆಂಡತಿನ ಅರ್ಥ ಮಾಡಿಕೊಂಡು ಅಲ್ಲಿ ನೆಮ್ಮದಿಯಾಗಿ ಇರೋದನ್ನು ನಾವು ಕಲಿಬೇಕಾಗತ್ತೆ. ಯಾಕಂದರೆ ಹೆಂಡತಿ ಅಥವಾ ಗಂಡ ಜಗಳ ಮಾಡಬೇಕಾದ್ರೆ ಒಬ್ಬರಾದರೂ ಅಲ್ಲಿ ಸಮಾಧಾನದಿಂದ ಇರಬೇಕು, ಒಂದು ಶಾಂತಿ ಅನ್ನೋದು ಇರಬೇಕು. ಹಾಗಾಗಿ ನೀವು ಜಗಳ ಮಾಡೋದಕ್ಕಿಂತ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇರುತ್ತೆ. ಇವಾಗ ನಾವು ಜಗಳ ಆಡೋ ಟೈಮಲ್ಲಿ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ಮೊದಲನೇದಾಗಿ ಅವರು ನನಗೆ ಬೈತಾ ಇದ್ದಾರೆ ಅಂದರೆ ನಾನು ಯಾಕೆ ಬೈಸ್ಕೊಂಡಿರಬೇಕು, ನಾನು ಬೈಸ್ಕೊಂಡಿರಬಾರ್ದು, ನಾನು ತಿರುಗಿ ಮಾತಾಡಬೇಕು, ನಾನು ಬೈಸ್ಕೊಂಡು ಯಾಕೆ ಇರಬೇಕಂತ ವಾಪಸ್ ಮಾತಾಡಿದಾಗ ಇಲ್ಲಿ ಜಗಳ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಅವ್ರು ಬೈದರೂ ಕೂಡ ನಮ್ಮವರೇ ಬೈತಾರೆ, ಏನಾಗಲ್ಲ, ಒಂದೆರಡು ಮಾತು ಬೈಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಸಮಾಧಾನದಿಂದ ನಾವು ತಾಳ್ಮೆಯಿಂದ ಇದ್ದಾಗ ಆ ಜಗಳ ಅನ್ನೋದು ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಅಥವಾ ನೀವು ವಿರುದ್ಧವಾಗಿ ನಿಂತ್ಕೊಂಡಾಗ ಇನ್ನೂ ಜಗಳ ತುಂಬಾ ದೊಡ್ಡದಾಗುತ್ತೆ. ಹಾಗಾಗಿ ಯಾರಾದರೂ ಒಬ್ಬರು ಸಮಾಧಾನದಿಂದ ಇರಿ. ಆಮೇಲೆ ಏನಾದರೂ ಒಂದು ವಿಷಯ ಹೇಳಬೇಕಾದಾಗ ಅವ್ರು ಕೋಪ ಮಾಡಿಕೊಂಡ್ರೆ ಅವಾಗೇ ಅದನ್ನು ಸ್ಟಾಪ್ ಮಾಡಿ. ಮತ್ತೆ ಅವರು ಖುಷಿಯಾಗಿ ಆರಾಮಾಗಿ ಇದ್ದಾಗ ಆ ಒಂದು ವಿಷಯ ನೀವೇನು ತಿಳಿಸ್ಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ವಿಷಯನ ಅವರಿಗೆ ತಿಳಿಸಿ. ಆವಾಗ ಅವರಿಗೆ ಆ ಸಿಟ್ಟು ಅನ್ನೋದು ಕಡಿಮೆ ಆಗಿರುತ್ತಲ್ಲ, ಆವಾಗ ತಿಳಿಸಿದ್ರೆ ಅವರಿಗೆ ಅರ್ಥ ಕೂಡ ಆಗುತ್ತೆ. ನೀವು ಅವರು ಸಿಟ್ಟಲ್ಲಿದ್ದಾಗ ಅಥವಾ ಹೊರಗಡೆಯಿಂದ ಬಂದಾಗ ವಿಷಯನ ಸಡನ್ನಾಗಿ ಹೇಳಕ್ಕೆ ಹೋದಾಗ ಅವ್ರಿಗೆ ಕೇಳಿಸ್ಕೊಳ್ಳೋ ತಾಳ್ಮೆ ಇರಲ್ಲ. ಯಾಕಂದರೆ ಹೊರಗಡೆಯಿಂದ ಏನೇನು ಕಿರಿಕಿರಿ ತಲೆಯಲ್ಲಿ ಹಾಕೊಂಡು ಬಂದಿರ್ತಾರೋ ಗೊತ್ತಿರಲ್ಲ. ಹಾಗಾಗಿ ಮನೆಯಲ್ಲಿ ಇರೋರು ನಾವು ತುಂಬ ತಾಳ್ಮೆಯಿಂದ ಇರಬೇಕು.
ಮತ್ತು ಒಳ್ಳೆ ರೀತಿಯಿಂದ ಅವ್ರನ್ನ ಮಾತಾಡಿಸ್ಬೇಕು. ಅವ್ರಿಗೆ ಏನು ಇಷ್ಟ ಇರುತ್ತೆ ಅದನ್ನು ಒಂದು ಸಿಟ್ಟು ಬಂದಾಗ, ಅವ್ರು ತುಂಬ ಕೋಪ ಮಾಡಿಕೊಂಡಾಗ, ಅವ್ರಿಗೆ ಇಷ್ಟವಾಗಿದ್ದು ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ನಾವು ಆ ಕೆಲಸಗಳನ್ನು ಮಾಡ್ಬೋದು. ಅವರಿಗೆ ಆವಾಗ ಅವ್ರ ಮನಸ್ಸಿಗೆ ಕೂಡ ಖುಷಿ ಆಗುತ್ತೆ. ಈ ರೀತಿ ಅವರಿಗೆ ನೀವು ಸಮಾಧಾನ ಕೂಡ ಮಾಡ್ಬೋದು. ಹಾಗೆ ಮತ್ತು ನಿಮಗೆ ಇಲ್ಲಿ ಕೆಲವೊಂದು ಮಂತ್ರಗಳನ್ನ ಹೇಳ್ತೀನಿ. ಈ ಮಂತ್ರಗಳನ್ನ ಪ್ರತಿದಿನ ನೀವೇ ಅಥವಾ ಬಾಯಿಂದ ಮನಸ್ಸಿಂದ ಹೇಳಿ ಅಥವಾ ಇದನ್ನು ಫೋನಲ್ಲಿ ಹಾಕೊಂಡು ಕೂಡ ನೀವು ಕೇಳ್ಬೋದು. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಕೂಡ ನೆಲೆಸುತ್ತೆ. ಹಾಗೆ ಮತ್ತು ನೀವು ಇದನ್ನು ಕೇಳೋದ್ರಿಂದ ಮನೆಯಲ್ಲಿ ತುಂಬಾ ಒಂದು ಪ್ರಶಾಂತವಾದ ವಾತಾವರಣನೇ ಇರುತ್ತೆ. ಇದನ್ನು ನೀವು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಕೇಳ್ತಾ ಬನ್ನಿ ಅಥವಾ ನಿಮ್ಮ ಮನಸ್ಸಿಂದ ಹೇಳ್ತಾ ಬನ್ನಿ. ಆವಾಗ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಬೆಳೆಯುತ್ತೆ. ಹಾಗೆ ಮತ್ತು ನಾನು ಹಿಂದಿನ ವಿಡಿಯೋದಾಗ ಕೂಡ ಹೇಳಿದ್ದೀನಿ, ನೀವು ನೀರಿಗೆ ಮನೆ ಒರೆಸ್ಬೇಕಾದ್ರೆ ನೀರಿಗೆ ಉಪ್ಪು, ಅರಿಶಿಣ, ಕರ್ಪೂರ ಮತ್ತು ಆಕಳು ಗೋವಂತ್ರೆ ಈ ರೀತಿ ಹಾಕಿ ಒರೆಸೋದ್ರಿಂದ ಮನೆಯಲ್ಲಿ ತುಂಬಾ ಶಾಂತಿ ನೆಲೆಸುತ್ತೆ. ಜಗಳ ಕಿರಿಕಿರಿ ಯಾವುದೂ ಆಗಲ್ಲ. ಇದನ್ನು ನೀವು 21 ದಿನ ಮಾಡಿ ನೋಡಿ. ಇದಕ್ಕೆ ಏನಾದರೂ ನಿಮಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ನೋಡಿ, ನಿಮಗೆ ಅನುಭವ ಆಗುತ್ತೆ, ಖಂಡಿತ ಸಿಗುತ್ತೆ. ಯಾಕಂದರೆ ಉಪ್ಪು, ಕರ್ಪೂರ ಮತ್ತು ಈ ಆಕಳು ಗೋವಂತ್ರೆ, ಅರಿಶಿಣ ಹಾಕಿ ಮನೆ ಒರೆಸೋದ್ರಿಂದ ಖಂಡಿತ ಮನೆ ಕಿರಿಕಿರಿ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಮನೆಯಲ್ಲಿ ತುಂಬ ಶಾಂತವಾಗಿರುತ್ತೆ ಮನೆ ಫುಲ್ಲು. ಹಾಗೆ ಮತ್ತು ಕಿರಿಕಿರಿ ಇಲ್ಲ ಅಂದಮೇಲೆ ನಾವು ಒಬ್ರಿಗೊಬ್ರು ಗಂಡ ಹೆಂಡತಿ ಏನಂದರೆ ಆರಾಮಾಗಿ ಅನ್ಯೋನ್ಯವಾಗಿ ಇರ್ಬೋದು. ಇಲ್ಲಿ ಕಿರಿಕಿರಿ ಇದ್ದಾಗ ಮಾತ್ರ ಇಲ್ಲಿ ಗಂಡ ಹೆಂಡತಿಗೆ ಜಗಳ ಅನ್ನೋದು ಜಾಸ್ತಿ ಆಗುತ್ತೆ. ಆ ಜಗಳ ಎಲ್ಲ ಕಡಿಮೆ ಮಾಡಬೇಕಂದ್ರೆ ನೀವು ಪ್ರತಿದಿನ ಅಥವಾ ವಾರದಲ್ಲಿ ಒಂದು 3-4 ಸತಿ ಆದರೂ ಕಲ್ಲುಪ್ಪು, ಅರಿಶಿಣ ಮತ್ತು ಕರ್ಪೂರ ಹಾಕಿ ಮತ್ತು ಆಕಳು ಗೋಮೂತ್ರ ಹಾಕಿಬಿಟ್ಟು ಮನೆನ ಒರೆಸ್ರಿ. ಖಂಡಿತ ಇದರಿಂದ ನಿಮ್ಮ ಮನೆಯ ಪರಿಸ್ಥಿತಿ ಬದಲಾವಣೆ ಆಗೋದಂತೂ ಖಚಿತ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಏನಂದರೆ ಹಿಂದಿನ ವಿಡಿಯೋದಾಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇದಕ್ಕೆ ತುಂಬಾ ಒಂದು ಪರಿಹಾರವಾದ ಶಕ್ತಿಗಳಿವೆಲ್ಲ. ಮನೆಯಲ್ಲಿ ಧೂಪ ಹಾಕೋದ್ರಿಂದ ನಮ್ಮ ಕಿರಿಕಿರಿ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಕಿರಿಕಿರಿ ಆಮೇಲೆ ನಮ್ಮ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಏನಂದರೆ ಮೇಯ್ನಾಗಿ ನಮ್ಮ ಮೈಂಡು ತುಂಬ ಫ್ರೆಶ್ ಆಗುತ್ತೆ. ಮನೆಯಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದು ನಮ್ಮ ಮೇಲೆ ಬೀಳಲ್ಲ. ಹಾಗಾಗಿ ನಾವು ಮಾಡಬೇಕಾಗಿರುವಂಥ ಸಣ್ಣ ಪುಟ್ಟ ಕೆಲಸದಲ್ಲಿ ಈ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಖಂಡಿತ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸುತ್ತೆ. ಹಾಗೆ ಗಂಡ ಮಾತು ಕೇಳಲ್ಲ, ಸಿಟ್ಟು ಮಾಡ್ಕೋತಾರೆ ಅಂತ ಹೇಳ್ತೀರಲ್ಲ, ಅವ್ರು ಮಾತು ಕೇಳಿಲ್ಲ ಅಂದರೂ ಪರವಾಗಿಲ್ಲ, ಸಿಟ್ಟು ಮಾಡ್ಕೊಳ್ಳೋದಂತೂ ಖಂಡಿತ ಕಡಿಮೆ ಆಗುತ್ತೆ. ಅವ್ರ ಸಿಟ್ಟು ಕಮ್ಮಿ ಆದಮೇಲೆ ನಿಮ್ಮ ಮಾತು ಖಂಡಿತ ಕೇಳ್ತಾರೆ. ಈ ನಾನು ಹೇಳಿದ ಪ್ರಕಾರ ನೀವು ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಆಗುತ್ತೆ. ಹಾಗೆ ನಿಮ್ಮ ಗಂಡ ಕಿರಿಕಿರಿ ಮಾಡೋದು ತಪ್ಪುತ್ತೆ, ಸಿಟ್ಟು ಮಾಡ್ಕೊಳ್ಳೋದು ಹೋಗುತ್ತೆ. ಹಾಗೆ ನೀವು ಗಂಡ ಹೆಂಡತಿ ತುಂಬ ಸುಖವಾಗಿ ಸಂತೋಷವಾಗಿ ಕೂಡ ಇರ್ತೀರ. ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಆ ಸುಖ ಶಾಂತಿ ನೆಮ್ಮದಿ ಬರಲಿ ಅಂತ ಕೇಳ್ತಾ, ಭಗವಂತ ನಿಮ್ಮ ಜೀವನದಲ್ಲಿ ಎಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ನಮಸ್ಕಾರ. ಮತ್ತೆ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ, ಖಂಡಿತ ನಾನು ವಿಡಿಯೋ ಮಾಡ್ತೀನಿ.